ಇವತ್ತೊಂದು ಅದ್ಭುತ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಮುದ್ರೆಯಿಂದ ನಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ. ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ತಿಳಿಸಿರುವಂತಹ ಮುದ್ರೆ ಹೃದಯ ಮುದ್ರೆ. ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ, ಹೃದಯದ ಸಂಪೂರ್ಣ ಕಾರ್ಯನಿರ್ವಹಣೆಗೆ ಈ ಮುದ್ರೆ ನಮ್ಗೆ ತುಂಬಾನೇ ಅವಶ್ಯಕ. ಈಗಂತೂ ನಮ್ಮೆಲ್ರಿಗೂ ಗೊತ್ತು ಹೃದಯದ ಆರೋಗ್ಯ ಎಷ್ಟು ಮುಖ್ಯ ಆಗಿದೆ. ಎಲ್ಲಾ ಕಡೆ ಎಲ್ರಿಗೂ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ. ಅದರಿಂದ ನಾವೆಲ್ಲರೂ ಅನ್ಕೊಳ್ಳೋದು ಒಂದೇ, ಹೃದಯದ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕಪ್ಪ ಅಂತ ಅಲ್ವಾ. ಅದಕ್ಕೆ ನೀವು ಈ ಮುದ್ರೆಯನ್ನ ದಿನಕ್ಕೆ ಕೇವಲ 5 ನಿಮಿಷ ಪ್ರಾಕ್ಟೀಸ್ ಮಾಡಿ ಸಾಕು. ನಿಮ್ಮ ಹೃದಯದ ಸಂಪೂರ್ಣ ಕಾರ್ಯನಿರ್ವಹಣೆಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಉತ್ತಮವಾದ ಜೀವನ ಶೈಲಿ ಕೂಡ ಇರ್ಬೇಕಾಗತ್ತೆ ಸ್ನೇಹಿತರೆ. ಈ ಹೃದಯ ಮುದ್ರೆಯನ್ನ ನೀವು ದಿನಕ್ಕೆ 5 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ಎಷ್ಟೊಂದ್ಸಲ ನಮ್ಗೆ ಗ್ಯಾಸ್ಟ್ರಿಕ್ ಆಸಿಡಿಟಿಯಿಂದ ಕೂಡ ಎದೆ ನೋವು ಬಂದಿರುತ್ತೆ. ಅಂತ ಟೈಮಲ್ಲಿ ಇದನ್ನ 5 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಆ ಎದೆ ನೋವು ಮಾಯ ಆಗತ್ತೆ. ತುಂಬಾ ಸ್ಟ್ರೆಸ್ ಇಂದ, ಬೇರೆ ಬೇರೆ ಕಾರಣಗಳಿಂದ ಎದೆ ನೋವು ಬರ್ತಿದ್ರೆ ಆಗ್ಲೂ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಎದೆ ನೋವು ಆ ಕ್ಷಣಕ್ಕೆ ಒಂದು 5 ರಿಂದ 6 ನಿಮಿಷ ಮುದ್ರೆಯನ್ನ ಮಾಡೋಷ್ಟೊತ್ತಿಗೆ ನೋವೆಲ್ಲ ನಿವಾರಣೆ ಆಗುತ್ತೆ. ಇನ್ನು ಹೃದಯಾಘಾತ ಆದಂತಹ ಸಂದರ್ಭದಲ್ಲೂ ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನೋವನ್ನ ಇದು ಆ ಕ್ಷಣಕ್ಕೆ ಕಡಿಮೆ ಮಾಡುತ್ತೆ. ತುಂಬಾ ಸೇಫ್ ಆಗಿ ಹಾಸ್ಪಿಟಲ್ಗೆ ರೀಚ್ ಆಗ್ಬೋದು ಸ್ನೇಹಿತರೆ. ತುಂಬಾ ಜನಕ್ಕೆ ಏನು ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಆಗುವಂಥದ್ದು, ಕೆಲವೊಂದ್ಸಲ ತುಂಬಾ ಕಡಿಮೆ ಆಗ್ಬಿಡುವಂಥದ್ದು, ಈ ರೀತಿಯ ಸಮಸ್ಯೆ ಇರುತ್ತೆ ಅಲ್ಲ, ಅದು ಕೂಡ ಈ ಒಂದು ಹೃದಯ ಮುದ್ರೆಯನ್ನ ಮಾಡೋದ್ರಿಂದ ನಾವು ನಿವಾರಣೆ ಮಾಡ್ಕೊಳ್ಬಹುದು. ಎಷ್ಟೊಂದ್ಸಲ ನಮ್ಗೆ ಸಡನ್ ಆಗಿ ಏನೋ ಆ ಟೈಮಲ್ಲಿ ಏನೋ ಅಲ್ಲಿ ಘಟನೆ ನಡೆದಿರುತ್ತೆ, ತುಂಬಾ ನಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆದಂಗಿರುತ್ತೆ, ಏನೋ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೇನೋ ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ. ಅಂತ ಟೈಮಲ್ಲಿ ಕೂಡ ಈ ಮುದ್ರೆಯನ್ನ ಜಸ್ಟ್ ಒಂದು 5 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಎಲ್ಲಾ ಸಮಸ್ಯೆಗಳು, ಆ ಎಲ್ಲ ಟೆನ್ಷನ್, ಆ ಎಲ್ಲ ಒತ್ತಡ ಆ ಕ್ಷಣಕ್ಕೆ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಪ್ರತಿದಿನ 5 ರಿಂದ 20 ನಿಮಿಷ ಮಾಡ್ಬೋದು. ಅಟ್ಲೀಸ್ಟ್ 5 ನಿಮಿಷ ಮಾಡಿದ್ರು ಕೂಡ ನಿಮ್ಮ ಹೃದಯದ ಸಂಪೂರ್ಣ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಬಹುದು ಸ್ನೇಹಿತರೆ. ಗ್ಯಾಸ್ಟ್ರಿಕ್ ಆಸಿಡಿಟಿಯಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ನೋವು ಬರ್ತಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಒಟ್ಟಾರೆ ನಿಮ್ಮ ಹೃದಯದ ಕಾರ್ಯನಿರ್ವಹಣೆ, ಅದ್ರ ಕೆಲಸವನ್ನ ಅದು ಸರಿಯಾಗಿ ಮಾಡೋದಕ್ಕೆ ಈ ಮುದ್ರೆ ತುಂಬಾನೇ ಸಹಾಯ ಮಾಡುತ್ತೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು. ಹಾಗಿದ್ರೆ ಹೇಗೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದು? ತುಂಬಾನೇ ಸುಲಭ. ಯಾವ ಟೈಮಲ್ಲಿ ಬೇಕಿದ್ರು ನೋಡ್ಬೋದು. ನೋಡಿ, ನಿಮ್ಮ 2 ಕಿರುಬೆರಳನ್ನ ಈ ರೀತಿ ಜಾಯಿನ್ ಮಾಡಿ, 2 ಉಂಗುರದ ಬೆರಳನ್ನ ಜಾಯಿನ್ ಮಾಡಿ, ಈ 2 ಮಧ್ಯದ ಬೆರಳನ್ನ ಈ ರೀತಿ ಫೋಲ್ಡ್ ಮಾಡಿ ಒಂದಕ್ಕೊಂದು ಈ ರೀತಿ ಜಾಯಿನ್ ಮಾಡಿ. ನೋಡಿ, ಈ ರೀತಿ. ನಂತರ ಈ 2 ಬೆರಳುಗಳು, ಈ 4 ಬೆರಳುಗಳು ಹೀಗೆ ಇರಬೇಕು. ನೋಡಿ, ಹೀಗೆ 2 ಕಿರುಬೆರಳನ್ನ ಈ ರೀತಿ ಜಾಯಿನ್ ಮಾಡಿ, 2 ಉಂಗುರದ ಬೆರಳನ್ನ ಜಾಯಿನ್ ಮಾಡಿ, 2 ಮಧ್ಯದ ಬೆರಳನ್ನ ಈ ರೀತಿ ಫೋಲ್ಡ್ ಮಾಡಿ ಜಾಯಿನ್ ಮಾಡಿ, ಈ 2 ಬೆರಳುಗಳು, ಈ 4 ಬೆರಳುಗಳು, ಹೆಬ್ಬೆರಳು ಮತ್ತೆ ತೋರ್ಬೆರಳು ಹೀಗೆ ಇರಬೇಕು. ಅವೆರಡನ್ನ ಟಚ್ ಮಾಡಬಾರ್ದು. ಈ ರೀತಿ ಆರಾಮಾಗಿ ಈ ರೀತಿ ನಿಮ್ಮ ಮಡಿಲಲ್ಲಿ ಇಟ್ಕೊಂಡು ಕೈಯನ್ನ ಈ ರೀತಿ ಕೂತ್ಕೊಳ್ಬಹುದು. ತುಂಬಾ ಒಳ್ಳೆ ಮುದ್ರೆ, ತುಂಬಾ ಪ್ರಯೋಜನವನ್ನ ಕೊಡುತ್ತೆ. ಎಷ್ಟೊಂದ್ಸಲ ಗ್ಯಾಸ್ಟ್ರಿಕ್ ಆಸಿಡಿಟಿಯಿಂದ ಎದೆನೋವು ಬಂದಿರುತ್ತೆ, ಹಾಸ್ಪಿಟಲ್ಗೆ ಹೋದ್ರೆ ಗ್ಯಾಸ್ಟ್ರಿಕ್ ಇಂದ ಆಗಿರೋದು ಅಂತ ಹೇಳಿ ಕಳಿಸ್ತಾರೆ. ಅಂತ ಟೈಮಲ್ಲಿ ಇದನ್ನ ಜಸ್ಟ್ ಒಂದು 5 ನಿಮಿಷ ಮಾಡ್ಬಿಟ್ರೆ ಸಾಕು, ನೋವು ಕ್ಷಣದಲ್ಲೇ ನಿವಾರಣೆ ಆಗುತ್ತೆ. ಆ ವಾಯು ಕೂಡ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಯಾವುದೇ ರೀತಿಯ ಆತಂಕಕ್ಕೆ, ಒತ್ತಡಕ್ಕೆ ಅಥವಾ ಏನಾದ್ರೂ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗಿ ಹಾರ್ಟ್ ಅಟ್ಯಾಕ್ ಆದಾಗ ಕೂಡ ಇದನ್ನ ಟ್ರೈ ಮಾಡಿ, ಆ ನೋವನ್ನ ಇದು ನಿವಾರಣೆ ಮಾಡುತ್ತೆ. ತುಂಬಾ ಸೇಫ್ ಆಗಿ ಹಾಸ್ಪಿಟಲ್ಗೆ ರೀಚ್ ಆಗ್ಬಹುದು. ಎಲ್ರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ದಿನಕ್ಕೆ 5 ರಿಂದ 20 ನಿಮಿಷ ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ತುಂಬಾ ಸಮಸ್ಯೆ ಇದೆ, ಈ ಕ್ಷಣಕ್ಕೆ ನೋವು ಕಡಿಮೆ ಆಗ್ಬೇಕು ಅಂದ್ರೆ ಜಸ್ಟ್ 5 ನಿಮಿಷ ಮಾಡ್ಬಿಟ್ರೆ ಸಾಕು, ನೋವು ಕಡಿಮೆ ಆಗುತ್ತೆ. ಪ್ರತಿ ದಿನ ಮಾಡ್ಬೋದು, ಯಾವುದೇ ಟೈಮಲ್ಲಿ ಬೇಕಿದ್ರು ಮಾಡ್ಬೋದು, ಎಲ್ಲರೂ ಮಾಡ್ಬೋದು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.